ಪ್ರೀತಿಯ ಅಚ್ಚುಮೆಚ್ಚಿನ 99ನೇ ಸಾಲಿನ 10ನೇ ತರಗತಿ ವಿದ್ಯಾರ್ಥಿಗಳ ಬಳಗ ನಮ್ಮನ್ನ ಒಂದು ಗೌರವವಾಗಿ ನೋಡಿಕೊಂಡು ಒಂದು ಖುಷಿಗಾಗಿ ಒಂದು ಕೇಕ್ ಕಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಶಾಲೆ ಪರವಾಗಿ, ನನ್ನ ಆತ್ಮೀಯ ಸಹೋದರಿ ಪರವಾಗಿ ನಿಮ್ಮೆಲ್ಲರಿಗೂ ಪೂರಕವಾದಂಥ ಒಂದು ಅಭಿನಂದನೆಯನ್ನು ನಾನು ಮುಖ್ಯಪಡಿಸಿದ್ದೇನೆ. ನಿಮ್ಮ ಆರೋಗ್ಯ ನೋಡಿ ವಿದ್ಯಾರ್ಥಿಗಳೇ, ನೀವು ಫ್ರೆಂಡ್ಸ್ಗಳು ತೆಗೆದಿದ್ದೀರಾ. ಜೀವನ ನಾವೆಲ್ಲೋ ಹುಡ್ತೀವಿ, ಎಲ್ಲೋ ನಾವು ನಮ್ಮ ಕಾಯಕವಾಗಿ ಕೆಲಸ ಮಾಡ್ತೀವಿ, ನಾವು ಯಾರು ಜೊತೆ ಹೇಳ್ತೀವಿ. ಆದರೆ ಈ ಒಂದು ಆಕಸ್ಮಿಕವಾದಂಥ ಒಂದು ಸನ್ನಿವೇಶ ಇದೆಯಲ್ಲ, ಇದನ್ನು ಮರೆಯಲಾದಂಥ ದಿನಗಳು. ಅವತ್ತು ನಾವು ಏನೋ ಯಾವ ರೀತಿ ಪಾಠ ಹೇಳ್ಕೊಟ್ಟಿದ್ವಿ, ನಾವು 99 ಅಂದರೆ ನಾವಿನ್ನು ಆಗಿದ್ದರೆ ಪದವಿ ಮುಗಿಸಿ ಹೊರಗಡೆ ಬಂದಿರೋದು. ನಮಗೆ ಒಂದು ಜ್ಞಾನ ಏನಾಗ್ತದೆ ಇವತ್ತಷ್ಟು ಅಷ್ಟೊಂದು ಅಭಿವೃದ್ಧಿ ಆಗಿರಲಿಲ್ಲ. ಆದರೂ ಅಂಥ ಒಂದು ಪಾಠವನ್ನು ಅರ್ಥ ಮಾಡ್ಕೊಂಡು ಇವತ್ತು ಎಲ್ಲ ಒಂದು ಒಳ್ಳೊಳ್ಳೆ ಉದ್ಯೋಗದಲ್ಲಿ ನಾನು ಕೇಳೋದು ಇಷ್ಟೇ, ನನ್ನ ವಿದ್ಯಾರ್ಥಿಗಳು ನನ್ನ ಮಕ್ಕಳಿಗಿಂತ ಹೆಚ್ಚೆ ನಮ್ಮ ಎಲ್ಲರೂ ನಮ್ಮ ಟೀಚರ್ಗಳಷ್ಟೇ ಅದರ ವಿದ್ಯಾರ್ಥಿ ಏನಾಯ್ತು ಅಂತಂದರೆ ನಾವು ಭಾಳ ಪಶ್ಚಾತ್ತಾಪ ಅನುಭವಿಸ್ತೀವಿ. ನನಗೆ ನಾನು ಒಂದು 2-3 ಜನ ಮಕ್ಕಳು ಇವರು ಏನೋ ಒಂದು ಸಮಸ್ಯೆ ಆಯಿತು ಅಂದರು ನಿಜವಾಗ್ಲೂ ಕಣ್ಣಲ್ಲಿ ಇರ್ಬೋದು. ಯಾಕೆಂದರೆ ನಾವು ನಮ್ಮ ಮಕ್ಕಳನ್ನ ಸ್ಟೂಡೆಂಟ್ಗಳನ್ನ ನಮ್ಮ ಮಕ್ಕಳ ರೀತಿ ನಾವು ಭಾವನೆ ಇರ್ತೀವಿ. ಹಾಗಾಗಿ ಇವತ್ತು ಏನೇನು ಆಗ್ತಿದೆ ಅದು ಆ ರೀತಿ ಬೇಡ. ನಮ್ಮನ್ನು ಇಷ್ಟೊಂದು ಒಂದು ಉತ್ಪೂರ್ವಕವಾಗಿ ಕರೆದ್ಬಿಟ್ಟು ಗೌರವವಾಗಿ ಬೆಳೆಸ್ಕೊಂಡಿದ್ದೀರಾ. ನಿಮ್ಮ ಇದಕ್ಕೆ ನಾವೆಲ್ಲ ಒಂದು ಯಾವಾಗಲೂ ಆಶೀರ್ವಾದ ಮಾಡ್ತೀವಿ. ಬಟ್ ನಿಮ್ಮ ಮಕ್ಕಳುಗಳನ್ನು ಒಳ್ಳೆ ವಿದ್ಯಾವಂತರು ಮಾಡಿ. ಯಾಕೆಂತಂದರೆ ಅದೊಂದೇ ಆಸ್ತಿ. ನೀವು ಹಣ ಏನೇ ಆಸ್ತಿ ಮಾಡಿದ್ರು ಅಲ್ಲ, ಜೊತೆಗೆ ಆ ವಿದ್ಯಾವಂತ ಜೊತೆಗೆ ಆರೋಗ್ಯ, ಒಂದು ಒಳ್ಳೆ ಸಂಸ್ಕೃತಿ ಅವಳನ್ನು ಬೆಳೆಸಿ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಒಳ್ಳೆದಾಗಲಿ. ಭಗವಂತ ನಮ್ಮ ಶಾಲೆ ಏನಿದೆ, ನಂಜುಂಡೇಶ್ವರ ಏನಿದೆ, ನಿಮ್ಮೆಲ್ಲರಿಗೂ ನಿಮ್ಮ ಕುಟುಂಬಕ್ಕೆ, ನೀವು ಎತ್ತುವತ್ತು ಸಾಕಿದಂಥ ತಂದೆ ತಾಯಿಗಳಿಗೆ, ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ನಮ್ಮ ಶಾಲೆ ಪರವಾಗಿ ಆಶೀರ್ವಾದ ವಿದ್ಯಾಬುದ್ಧಿಗಳ ಭಗವಂತ ಕರ್ಣಿಸ್ಲಿ, ನಿಮ್ಮ ಒಂದು ಜೀವನ ಉತ್ತುಂಗ ಶಿಖರಕ್ಕೆ ಏರ್ಲಿ ಅಂತ ಹೇಳಿ ನಮ್ಮ ಶಾಲಾ ಪರವಾಗಿ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಕಡೆಯಿಂದ ಆಶೀರ್ವಾದ ಪೂರ್ವಕವಾದಂಥ ಇವಾಗಲೂ ತುಂಬ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ಮೊದಲು ನಾವು ತಂದೆ ತಾಯಿಗಳನ್ನು ಮತ್ತು ಗುರುವನ್ನು ನೆನ್ಕೋಬೇಕು ಅಂತ ನಾವು ನೆನ್ಕೊತೀವಿ. ಅದೇ ರೀತಿ ನೀವು ಸಹ ತಂದೆ ತಾಯಿಗಳಿಗೆ ಬೆಲೆಯನ್ನು ಕೊಟ್ಕೊಂಡು ನಮ್ಮನ್ನು ಸಹಕರಿಸಿ ಈ ರೀತಿಯಾಗಿ ತುಂಬ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀರಾ. ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂತಂದರೆ ಡಿಂಕದಲ್ಲೂ ಮಾಡಿದ್ರು, ಇಲ್ಲೂ ಈ ಬ್ಯಾಚಲ್ಲಿ ಮಾಡ್ತಾಯಿದ್ದೀರಾ. ತುಂಬ ಖುಷಿ ಅನಿಸ್ತಾ ಇದೆ. ನೀವು ನಿಮಗೆ ಎಲ್ಲ ದೇವರು ತುಂಬ ನೀವು ಒಳ್ಳೆಯದನ್ನು ಮಾಡಲಿ, ಇನ್ನು ಅತ್ಯುನ್ನತವಾಗಿ ಈಗ ಏನು ಏನಿದ್ದೀರೋ ಇನ್ನೂ ಉನ್ನತ ಹುದ್ದೆಗೆ ಹೋಗಲಿ, ನಮ್ಮ ಮಕ್ಕಳಿಗೂ ಸಹ ಒಳ್ಳೇದು ಮಾಡಲಿ ಅಂತ. ಎಷ್ಟೇ ದೊಡ್ಡ ಬೆಳೆದವರಾದರೂ ಕೂಡ ನಮ್ಮ ನಾವು ಭಾವಿಸ್ತೀವಿ. ಹಾಗಾಗಿ ನಮ್ಮ ಆಶೀರ್ವಾದ ಒಳ್ಳೆಯದಾಗಲಿ ಮಾಡಿದ್ದು ನಾನು ಅನುಭವಿಸಿದ ನೈಟ್ ಕ್ಲಾಸ್. ನಮ್ಮಲ್ಲಿ ಕೋಲಾರ ನೈಟ್ ಕ್ಲಾಸ್ ಕನೆಕ್ಟ್ ಮಾಡಿದ್ದು. ಅಲ್ಲಿ ನಮಗೆ ಯಾವ ರೀತಿ ಕ್ಲಾಸ್ ಮಾಡಬೇಕು ಅಂತ ಅದೇ ರೀತಿ ಮಕ್ಕಳು ಮಾಸ್ಟರ್ ಇವತ್ತು ಬದುಕಿದ್ದಾರೆ. ಇವತ್ತು ಅವ್ರು ಬಂದು ಸ್ಟಾರ್ಟಿಂಗಲ್ಲೇ ಹೇಳ್ಕೊಂಡು ಇವತ್ತು ಅವ್ರು ನೆನಪು ಒಳ್ಳೆಯ ಮಾತಾಡೋದಕ್ಕೆ ನಾವು ಒಳ್ಳೆ ಉತ್ತಮವಾದ ವಿದ್ಯಾರ್ಥಿಗಳಿಗೆ ಮಾತಾಡ್ತೀವಿ. ಅದನ್ನು ಅಡಾಪ್ಟ್ ಮಾಡ್ತಾರೆ.
ಸುದರ್ಶನ್ ಗಣೇಶ್ ಎಲ್ಲರೂ ಇಲ್ಲಿ ಹಾಜರಾಗಿ ಈ ಸನ್ಮಾನವನ್ನು ಸ್ವೀಕರಿಸಿದ್ದೇವೆ. ನಮಗೆ ಸಿಕ್ಕಿರ್ತಕ್ಕಂಥದ್ದು ನಾವು ಸಂಪಾದನೆ ಮಾಡಿರೋದು ಮನೆ ಮಾಡಿಲ್ಲ, ಆಸ್ತಿ ಮಾಡಿಲ್ಲ, ಹಣ ಮಾಡಿಲ್ಲ. ನಾವು ಸಂಪಾದನೆ ಮಾಡಿರ್ತಕ್ಕಂಥದ್ದು ನಮ್ಮ ವಿದ್ಯಾರ್ಥಿಗಳನ್ನು ಅಂದರೆ ನಿಮ್ಗಳನ್ನು ನಾವು ಸಂಪಾದನೆ ಮಾಡಿರ್ತಕ್ಕಂಥದ್ದು. ನಮಗೆ ಆಸ್ತಿ. ನಾವು ಎಲ್ಲಿಗೋದ್ರೂ ಅಷ್ಟೇ. ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನನ್ನ ಮಗನು 10ನೇ ತರಗತಿ ಓದ್ತಿರೋ ಸಂದರ್ಭದಲ್ಲಿ ಕರೆಸಿದರು. ನಾನು ಸುಮ್ಮನೆ ಒಂದು ಲುಂಗಿಯಲ್ಲಿ ಮಾಮೂಲಿ ನನ್ನ ಮಗನ ಬಿಟ್ಬಿಟ್ಟು ಬರ್ತಿದ್ದೆ. ನಾನು ಅವತ್ತು ಕರೆಸಿದ್ರು, ಒಂದು ಫಂಕ್ಷನ್ ಮಾಡಿದರು. ಆ ಫಂಕ್ಷನಲ್ಲಿ ಮನೆಯಲ್ಲಿ ಮುಖ್ಯೋಪಾಧ್ಯಾಯರು ಮಾತಾಡೋದಕ್ಕೆ ಲಾಸ್ಟಲ್ಲಿ ನಾನು ಮಾತನಾಡಿದೆ. ಅವ್ರಿಗೆ ಅಲ್ಲಿವರೆಗೆ ನಾನು ಇಂಥ ಕಡೆ ಕೆಲಸ ಮಾಡ್ತಿದ್ರು ಏನು ಅಂತ ನಾನು ಪಂಚಲ್ಲಿ ಹೋಗ್ತಿದ್ನಲ್ಲ, ನನ್ನ ಒಬ್ಬರು ವಿದ್ಯಾವಂತರು ಅಂತ ತಿಳ್ಕೊಂಡಿದ್ರು. ಏನಿಲ್ಲ, ನನ್ನನ್ನು ಕೊನೆಯಲ್ಲಿ ಪೋಷಕರ ಪರವಾಗಿ ಮಾತಾಡಿ ಅಂತ ಬಿಟ್ಟರು. ನಾನು ಆವಾಗ ಮಾತನಾಡ್ಬಿಟ್ಟು ನಾನು ಕೊನೆಯಲ್ಲೂ ಹೇಳಿದೆ, ನಾನು ಶಾಲೆ ಮುಖ್ಯೋಪಾಧ್ಯಾಯನಾಗಿ ಕೆಲಸ ಮಾಡ್ಬಿಟ್ಟು ಬಂದಿರ್ತಕ್ಕಂಥವ್ರು. ಅದೇ ಸಂದರ್ಭದಲ್ಲಿ ಶಿಕ್ಷಕರ ದಿನಾಚರಣೆ ಮಾಡಿರಲಿಲ್ಲ, ಸರ್ಕಾರಿ ಶಾಲೆ ಆದರೂ ಅವರು ಮಾಡಿರಲಿಲ್ಲ. ಆವಾಗ ಹೇಳಿದೆ, ನೋಡಿ ಇವತ್ತು ಒಂದು ದೇಶದ ರಾಷ್ಟ್ರಪತಿಯಾಗಿ ಪ್ರಥಮ ಪ್ರಜೆಯಾಗಿ ಒಬ್ಬ ಶಾಲಾ ಶಿಕ್ಷಕರಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ದಂಥವರು ಸರ್ವಪಲ್ಲಿ ರಾಧಾಕೃಷ್ಣನ್ರವರು ಕೊನೆಗಳಿಗೆಯಲ್ಲಿ ದೇಶದ ಅತ್ಯುನ್ನತ ಪದವಿಗೆ ಅಂಥ ಒಂದು ಸಂದರ್ಭ ವಿದ್ಯಾರ್ಥಿ ದೆಸೆಯಿಂದಲೇ ನೀವು ಈಗಿನಿಂದನೇ ಸಹ ಇದನ್ನು ಕಲೀರಿ, ಮುಂದೆ ಒಳ್ಳೆ ಉತ್ತಮವಾದಂಥ ವಿದ್ಯಾಭ್ಯಾಸ ವ್ಯಾಸಂಗವನ್ನು ಮಾಡಿ ಒಂದು ಉನ್ನತವಾದ ಸ್ಥಾನಕ್ಕೆ ಹೋಗಿ ಅಂತ ನಾನು ಅಲ್ಲಿ ಹೇಳಿದೆ. ಆವಾಗ ಅಲ್ಲಿ ಇರ್ತಕ್ಕಂಥ ಟೀಚರ್ಸು ಎಲ್ಲರೂ ಸಹ, ಸಾರ್ ನಾನು ನಿಮಗೆ ಏನು ಅಂತ ನಮ್ಗೆ ಗೊತ್ತಿರಲಿಲ್ಲ ಸರ್, ನೀವು ಹೀಗೆ ಹಾಗೆ ಅಲ್ಲೂ ಎಲ್ಲ ಅಂದರೆ ನಾವೇನು ಅಂದರೆ ಲೋಕಲಾಗಿ ನಾವು ಓಡಾಡ್ತಿದ್ವಿ. ನಾವು ಈ ರೀತಿ ಶಿಕ್ಷಕರಾಗಿದ್ವಿ ಹಾಗೆ ಹೀಗೆ ಅಂತ ನಾವು ತಿಳ್ಕೊಂಡಿರ್ಲಿಲ್ಲ. ಹಾಗೆ ವಿದ್ಯಾರ್ಥಿಗಳು ಇವತ್ತು ನೀವು ನಮ್ಮನ್ನು ಕರೆಸಿ ಸನ್ಮಾನಿಸಿರತಕ್ಕಂಥದ್ದು ನಿಜಕ್ಕೂ ನಮಗೆ ಆಶ್ಚರ್ಯ ಆಗ್ತಾಯಿದೆ, ಸಂತೋಷ ಆಗ್ತಾಯಿದೆ. ನಮ್ಮನ್ನು ಮರ್ತಿಲ್ವಲ್ಲ, ನಮ್ಮನ್ನು ಗುರುತಿಸಿ ನನ್ನ 175 ಕಿಲೋಮೀಟ್ರಿಂದ ನಾನು ಬಂದಿದ್ದೀನಿ. ಇವತ್ತು ಬೆಳಗ್ಗೆ ನಾನು 9 ಗಂಟೆ ಬಿಟ್ಟಾಗ ನಾನು ನಮ್ಮ ಮನೆಯಿಂದ ಇಲ್ಲಿಗೆ ಸೇರಬೇಕಾದ್ರೆ 2 ಗಂಟೆ ಆಯಿತು, 2 ಕಾಲ ಗಂಟೆ. ಅಂದರೆ ಪ್ರಸನ್ನ ನಮಗೆ ಇಲ್ಲ ಸರ್ ಎಲ್ಲ ಸೇರ್ತಾ ಇದ್ದೀವಿ ಬರಲೇಬೇಕು ಅಂತ. ನಾನು ಬರೋಕ್ಕೆ ನನಗೆ ಇಷ್ಟೂ ಇಲ್ಲ, ನಾನು ರೆಡಿ ಇರಲಿಲ್ಲ ಮೊದಲನೇದಾಗಿ. ಇನ್ನು ಏನು ಬೇಜಾರು ಮಾಡ್ಕೊಳ್ತಾರೆ ಏನೋ ಅಂದ್ಕೊಂಡು ನಾನು ಇದ್ದಕ್ಕಿದ್ದಲ್ಲಿ ಆಯಿತು ಅಂದ್ಬಿಟ್ಟು ಮುಖ ತೊಳ್ಕೊಂಡು ನಾವು ಇಲ್ಲಿಗೆ ಬಂದ್ವಿ. ತುಂಬ ಸಂತೋಷ ಆಯಿತು. ಸಂತೋಷದಿಂದ ನಮ್ಮನ್ನು ಅಭಿನಂದಿಸಿದ್ದೀರಿ, ನಮ್ಮ ಶಿಕ್ಷಕರನ್ನು ಅಭಿನಂದಿಸಿದ್ದೀರಿ. ನಿಮಗೆ ದೇವರು ಇನ್ನೂ ಸಹ ಒಳ್ಳೆಯದನ್ನು ಮಾಡಿ ಇನ್ನೂ ಉನ್ನತವಾದ ರೀತಿಯಲ್ಲಿ ನಿಮ್ಮ ದುಡಿತಕ್ಕಂಥ ನಿಮ್ಮ ಸಂಸ್ಥೆಗಳಲ್ಲಿ ಅಲ್ಲೂ ಸಹ ಒಳ್ಳೆಯ ಹೆಸರನ್ನು ಪಡೆಯಿರಿ. ಇನ್ನೂ ದೇವರು ನಿಮಗೆ ಆರೋಗ್ಯ ಭಾಗ್ಯವನ್ನು ಕೊಡಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ನಾನು ಮಾಡ್ತೀನಿ. ಶಾಲೆ ಬಿಟ್ಟು 24-25 ವರ್ಷ ನೆನಪಿಟ್ಟು ನಮ್ಮೆಲ್ಲ ಸ್ಥಾನಮಾನವನ್ನು ಏರಿಸಿ ಇಲ್ಲಿ ತನಕ ಕಳಿಸಿ ಇಷ್ಟೊಂದು ಅಭಿಮಾನ ತೋರಿಸಿ ನಮ್ಮನ್ನು ಇಷ್ಟೆಲ್ಲ ಮಾಡಿದ್ದೀರ. ಅದು ನಿಮ್ಮ ಒಂದು ಶಿಕ್ಷಕರನ್ನು ಇಟ್ಟಿರುವಂತಹ ಅಭಿಮಾನ ಅನಿಸುತ್ತೆ. ಈ ಅಭಿಮಾನಕ್ಕೆ ನಾವು ಅಷ್ಟೇ ಅಲ್ಲದೆ ನೀವು ಯಾವುದೇ ಒಂದು ಸ್ಥಾನದಲ್ಲಿದ್ದರೂ ಆ ಸ್ಥಾನದಲ್ಲಿ ನಿಮಗೆ ಹೆಚ್ಚಿನ ರೀತಿಯ ಕೀರ್ತಿ ಸಿಗಲಿ. ಇನ್ನೂ ನಿಮ್ಮ ಒಂದು ಆ ಕೀರ್ತಿ ಉನ್ನತ ಶಿಖರಕ್ಕೆ ಅಭಿನಂದನೆ ಸಲ್ಲಿಸ್ತೇವೆ. ಯಾಕಂದರೆ ನಾನು ಒಬ್ಬನ್ನ ಇದು ಅಂತ ಅಲ್ಲ ಆಯಿತು, ನಾನು ಯಾರಿಗೆ ಫೋನ್ ಮಾಡಿದ್ರು ಕೂಡ ಅವರವರೇ ಯಾರಿಗೆ ಫೋನ್ ಇದು ನಾನು ಹೇಳ್ತಿದ್ದೀನಿ ಅಂದರೆ ಇದನ್ನು ಕಂಟಿನ್ಯೂ ಮಾಡ್ತಾವೆ. ಯಾಕಂದರೆ ಆಲ್ರೆಡಿ 25 ವರ್ಷ ಏನಾಗಿತ್ತು ಆಲ್ರೆಡಿ ಕಲ್ಲಾಗಿತ್ತು. ಇನ್ನು ಮುಂದಾದ್ರೂ 10 ವರ್ಷ 20 ವರ್ಷ ಎಷ್ಟು ವರ್ಷ ಮುಗಿದ್ರು ಗೊತ್ತಿಲ್ಲ, ಅಂದರೆ ಕಂಟಿನ್ಯೂ ಮಾಡೋಣ. ಅಟ್ಲೀಸ್ಟ್ ಇಯರ್ಲಿ ಒಂದು ಟೈಮು ನೋಡಿ. ಇವತ್ತು ಅಂತ ನಾವು ಎಲ್ಲ ಫ್ರೀ ಇದು ಬರ್ಡನ್ನು ಬರ್ಬಿಟ್ಟು ಇದನ್ನು ಫ್ರೆಶ್ ಆಗಿದ್ದೀವಿ. ನಾವು ಬಂದು ತೊಟ್ಟಿನಲ್ಲೂ ಬೆಳಗ್ಗೆ ನಾವು ಹೆಚ್ಚು ಕಡಿಮೆ ಸಂಜೆ ಸೇರ್ಕೊಂಡಿದ್ವಿ. ಸಂಜೆಯಿಂದ ಇವತ್ತಂದ್ರೆ ನಮಗೆ ಬೇರೆ ಯಾವ ಮೈಂಡ್ ಇಲ್ಲ, ನಮ್ಮ ಕೆಲಸದ ಮೈಂಡ್ ಇಲ್ಲ, ಇದಿಲ್ಲ, ಏನೂ ಇಲ್ಲ. ನಮ್ಮ ಮೈಂಡೆಲ್ಲ ಏನೈತೆ ಅಂದರೆ ನಮ್ಮ ಹುಡುಗ ಸಿಕ್ಕಿದ್ದಾರೆ ಇವತ್ತು ಒಂದು ಎಂಜಾಯ್ಮೆಂಟ್. ಇವತ್ತು ಮುಂದೆ ನೆಕ್ಸ್ಟ್ ಇಯರ್ ನಮಗೆ ಸೇರೋದ್ರಿಗೆ ಇದೇ ಒಂದು ನೆನಪಿರುತ್ತೆ. ನನ್ನ ಅನಿಸಿಕೆ ಪ್ರಕಾರ ನಾವು ಯಾವತ್ತು ಯಾರೋ ಸಿಕ್ಕಿದ್ವಿ ಅವತ್ತು ಸಿಕ್ಕಿದ್ವಿ ಇದಾಯಿತು ಅಂತ ನೆನಪಿರುತ್ತೆ. ಈ ನೆನಪನ್ನ ಕಂಟಿನ್ಯೂ ಮಾಡ್ತಾರೆ.